ಹಲೋ ಹಾಯ್ ಫ್ರೆಂಡ್ಸ್, ಮೋನಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, 1.5 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು 1 ಕಪ್ಪು ಎಣ್ಣೆ, 1 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ, ಫುಡ್ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ತೊಗೊಬೋದು, ಬೇಡ ಅಂತ ಸ್ಕಿಪ್ ಮಾಡ್ಬೋದು. ಮತ್ತು ತುಪ್ಪ ತೊಗೊಂಡಿದ್ದೀನಿ. ನಾನು ಇಷ್ಟನ್ನು ತೊಗೊಳಲ್ಲ, ಸ್ವಲ್ಪ ಅಷ್ಟೇ ತೊಗೊತೀನಿ. ನೀವು ಯಾವ ಕಪ್ಪಲ್ಲೇ ಅಳತೆ ಮಾಡ್ಕೊಂಡಿರ್ತೀರೋ ಅದೇ ಕಪ್ಪಲ್ಲೇ ತೊಗೋಬೇಕು. ಈಗ ಒಂದು ಬಾಣಲೆ ಇಟ್ಕೊಂಡು 1 ಕಪ್ ಆಗೋಷ್ಟು ನಾನು ತುಪ್ಪ ತೊಗೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಎಣ್ಣೆ ಕೂಡ ತೊಗೊತೀನಿ. ಸುಮ್ಮನೆ ಬಿಸಿ ಆದರೆ ಸಾಕು, ತುಂಬ ಏನು ಕಾಯಿಸೋದೇನು ಬೇಡ. ತುಪ್ಪ ಇಷ್ಟ ಇಲ್ಲ ಅಂತಂದರೆ 2 ಕಪ್ ಆಗೋಷ್ಟು ಎಣ್ಣೆ ತೊಗೊಂಡು 1 ಕಪ್ ಆಗೋಷ್ಟು ನೀವು ಬೇಕಾದರೆ ತುಪ್ಪ ತೊಗೋಬೋದು. ತುಪ್ಪ ಆಗಿದೆ. ಈಗ ಅದೇ ಬಾಣಲಿಗೆ ನಾನು ಕಡಲೆ ಹಿಟ್ಟು 1 ಕಪ್ ತೊಗೊತಾ ಇದ್ದೀನಿ. ಇವಾಗ ಇದು ಹುರ್ಕೊಳ್ಳೋಣ. ಒಂದು 5ರಿಂದ 6 ನಿಮಿಷ ಹುರಿದ್ರೆ ಸಾಕು, ಜಾಸ್ತಿನೂ ಹುರಿಯೋದೇನು ಬೇಡ. ನೋಡ್ತಾ ಇರ್ಬೋದು, ಈಗ ಜಾಸ್ತಿ ಹುರಿಯೋದ್ರಿಂದ ಕಲರ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿಕೊಂಡು 5ರಿಂದ 6 ನಿಮಿಷ ಅಷ್ಟೇ ಹುರ್ಕೋಬೇಕು. ಈಗ ಇದಾಗಿದೆ. ಈಗ ಒಂದು ಬೌಲ್ ತಗೊಂಡು ಆ ಬೌಲ್ಗೆ ನೀರು ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. 1 ಎಳೆ ಪಾಕ ಬರಬೇಕು. ಇವಾಗ 1.5 ಕಪ್ ಆಗೋಷ್ಟು ನಾನೇನು ಸಕ್ಕರೆ ತೊಗೊಂಡಿದ್ನಿ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಕುದೀತಾ ಇದೆ. ಇದು ಕುಕ್ಕರಲ್ಲಿ ಕೂಡ ಹಾಕಿ ಒಂದು 5ರಿಂದ 6 ವಿಸಿಲ್ ಹೊಡೆಸ್ಕೋಬೋದು. ನಿಮ್ಗೆ ಬೇಡ ಅಂತಂದರೆ ಈ ಬಟ್ಲಲ್ಲಿ ಕೂಡ ಈ ಥರ ತೊಗೋಬೋದು. 1 ಎಳೆ ಪಾಕ ತೆಗಿಬೇಕು. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದಿ ಬಂದಿದೆ. ಪಾಕ ಬರೋದು ಗೊತ್ತಾಗಿಲ್ಲ ಅಂತಂದರೆ ಸೌಟಲ್ಲಿ ಎತ್ತಿ ಈ ಥರ ಬಿಟ್ಟಾಗೋ ಹನಿ ಉದುರಿದ್ರೆ ಅವಾಗ 1 ಎಳೆ ಪಾಕ ಬಂದಿದೆ ಅಂತ ನೋಡಿ. ಆ ಥರ ಗೊತ್ತಾಗಿಲ್ಲ ಅಂದರೆ ಒಂದು ಬೆರಳು ಇನ್ನೊಂದು ಬೆರಳು ಅಂಟಬೇಕು. ಈಗ ಒಂದು ಬೌಲ್ಗೆ ನಾನು ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದೇ ಬೌಲ್ಗೆ ನಾನು ಏನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ತುಪ್ಪನೂ ಮತ್ತು ಎಣ್ಣೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉಂಟೆ ಇಲ್ದಂಗೆ ಕಲಿಸ್ಕೊಂಬರ್ಬೇಕು. ನಾನಿಲ್ಲಿ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಬೇರೆದು ಕೂಡ ತೊಗೋಬೋದು. ಯಾಕಂದರೆ ಇದನ್ನು ನಾನು ಅಷ್ಟೊಂದು ಉಂಡೆನೂ ಇರಲ್ಲ, ಅಷ್ಟೊಂದು ತರಿಯಾಗೂ ಇರಲ್ಲ, ನುಣ್ಣಕ್ಕೂ ಇರಲ್ಲ. ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ನೋಡ್ತಾ ಇರ್ಬೋದು. ಏನಪ್ಪ ಇದು ಪಾಕ, ಇದು ತುಪ್ಪ ಹಾಕಿದ ತಕ್ಷಣ ಈ ಥರ ಗಡ್ಡೆ ಆಗೋಯ್ತು ಅಂತೇಳ್ಬಿಟ್ಟು ನೀವು ಭಯ ಬೀಳೋದೇನು ಬೇಡ. ಕಲಿಸ್ತಾ ಫುಲ್ಲು ಉಂಟೆ ಇಲ್ದಂಗೆ ಕರಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಆಗಿದೆ. ಉಂಟೆ ಇಲ್ದಂಗೆ ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಇವಾಗ ಇದಾಗಿದೆ, ನೋಡ್ತಾ ಇರ್ಬೋದು. ಈಗ ನಾನು ಅದೇ ಬಾಣಲಿಯಲ್ಲಿ ನಾನು ಏನು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಬಾಣಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಉರಿ ಹೈ ಫ್ಲೇಮಲ್ಲೇ ಇಟ್ಕೊಬೇಕು. ನಾನು ಹೇಳ್ತೀನಿ ಯಾವಾಗ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಅಂತ, ಆವಾಗ ಇಟ್ಕೊಂಡ್ರೆ ಸಾಕು. ಇವಾಗ ಈ ಥರ ಏನು ಬಿಸಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಸ್ವಲ್ಪ ಬಿಸಿ ಆಗ್ತಾಯಿದೆ. ಇವಾಗ ನಾನು ಕಡಲೆ ಹಿಟ್ಟನ್ನ ಮತ್ತು ಎಣ್ಣೆ ತುಪ್ಪ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಕೈ ಬಿಡ್ದಂಗೆ ಫುಲ್ ಕಲಿಸ್ತಾನೆ ಇರಬೇಕು. ನೋಡ್ತಾ ಇರ್ಬೋದು, ಸ್ವಲ್ಪ ಕುದಿ ಬರ್ತಾ ಇದೆ. ಕೈ ಬಿಡ್ದಂಗೆ ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಫುಲ್ಲು ಉಂಟೆ ಕಟ್ಬಿಡುತ್ತೆ. ಇದಕ್ಕೆ ಸ್ವಲ್ಪನೇ ಎಣ್ಣೆ, ಸ್ವಲ್ಪನೇ ತುಪ್ಪ ಹಾಕ್ಕೊತಾ ಇರಬೇಕು. ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಇದು ತುಂಬ ಸಾಫ್ಟಾಗಿ ಬರುತ್ತೆ ಮೈಸೂರು ಪಾಕು. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಫಸ್ಟ್ ಟೈಮ್ ಮಾಡೋರು ಕೂಡ ಇದು ಫುಲ್ಲು ಈಸಿ ಆಗುತ್ತೆ, ಈಸಿಯಾಗಿ ಮಾಡ್ಕೊಬೋದು. ಎಣ್ಣೆ ತುಪ್ಪ ಜಾಸ್ತಿ ತೊಗೊಳೋದ್ರಿಂದ ಜಾಸ್ತಿ ಕೈಗೆ ಬಾಯಿಗೆ ಎಲ್ಲ ಅಂಟ್ತಾ ಇರುತ್ತೆ. ಅದಕ್ಕೆ ನೋಡಿಕೊಂಡು ನೀವು ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ನಿಮಗೆ ಮಾಡೋದಕ್ಕೆ ಈಸಿ ಇರುತ್ತೆ, ಚೆನ್ನಾಗೂ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಫುಲ್ ಬಬಲ್ಸ್ ಬಂದಿದೆ. ಈಗ ನಾವು ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಡ. ಈಗ ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ತುಪ್ಪ ಎಲ್ಲ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ, ಆವಾಗ ಇದು ಸಾಕು ಅಂತ ಅನಿಸ್ಬಿಡುತ್ತೆ. ಫುಲ್ ಗಟ್ಟಿ ಬಂದುಬಿಡುತ್ತೆ. ಇದು ಫುಲ್ಲು ಗಟ್ಟಿನೂ ಮಾಡಬಾರ್ದು,
ಫುಲ್ ಗಟ್ಟಿ ಮಾಡಿದ್ರೆ ಒಂಥರ ತರಿ ತರಿ ಅಂತ ಅನಿಸ್ಬಿಡುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಇದು ಸಾಫ್ಟಾಗೇ ಇರಲಿ. ಇವಾಗ ನೋಡ್ತಾ ಇರ್ಬೋದು ಈ ಥರ ಆಗಿದೆ. ಈಗ ಸಾಕು ಈ ಥಿಕ್ನೆಸ್ ಬಂದಿರೋದು. ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ಎಣ್ಣೆ ಸವರ್ಬಿಟ್ಟು ಒಂದು ಪ್ಲೇಟ್ಗೋ ಇಲ್ಲ ಟಿಫನ್ ಬಾಕ್ಸ್ಗೋ ಹಾಕ್ಕೋಬೋದು ನೀವು. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಹಂಗೆ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಫ್ರಿಜ್ಜಲ್ಲೂ ಇಡಕ್ಕೆ ಹೋಗ್ಬಿಡಿ. ಫ್ರಿಜ್ಜಲ್ಲಿ ಏನೇನೋ ಇಟ್ಟರೆ ನೀರು ಬಿಟ್ಕೊಂಡು ಫುಲ್ ಕೆಟ್ಟೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಬಂದಿದೆ. ಇದು ಕದಲ್ಸ್ಬಾರ್ದು, ಹಂಗೆ ಇಟ್ಬಿಡಬೇಕು. ಇವಾಗ ಕಟ್ ಮಾಡೋಣ. ನೀವು ಯಾವ ಥರ ಸೈಜ್ ಬೇಕೋ ಆ ಥರನೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ತುಂಬ ಸಣ್ಣ ಸಣ್ಣ ಬೇಕು, ಅದಕ್ಕೆ ತುಂಬ ಸಣ್ಣ ಮಾಡ್ಕೊತಾ ಇದ್ದೀನಿ. ನಿಮ್ಗಿನ್ನ ತುಂಬ ದಪ್ಪ ಬೇಕು ಅಂತಂದರೆ ದೊಡ್ಡದಾಗೂ ಮಾಡ್ಕೊಬೋದು. ನೋಡು ಕಟ್ ಮಾಡೋಕ್ಕೂ ತುಂಬ ಸಾಫ್ಟಾಗಿದೆ. ಗಟ್ಟಿ ಮಾಡಿದ್ರೆ ಫುಲ್ ಗಟ್ಟಿ ಆಗಿಬಿಡುತ್ತೆ, ಕಟ್ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ತುಂಬ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡೋರ್ಗಾದರೆ ಇದು ತುಂಬ ಸೂಪರಾಗಿರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು.